ಈಗ ಇವತ್ತು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ರಾಜೀನಾಮೆ ಅವರೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಳಗೆ ಎಲ್ಲ ಮಂತ್ರಿಗಳ ಮುಂದೆ ಹೇಳಿದಾರಲ್ಲ, ರಾಜೀನಾಮೆ ಕೊಡ್ತೀನಿ, ಇಷ್ಟು ದಿವಸ ಸಹಕಾರ ಕೊಟ್ಟಕ್ಕೆ ಧನ್ಯವಾದಗಳು, ಆಮೇಲೆ BJPಯನ್ನು ಎದುರಿಸುವಂಥ ಕಾರ್ಯಕ್ರಮ ಮಾಡಬೇಕು ನೀವು ಅಂತೆಲ್ಲ ಹೇಳಿದಾರಲ್ಲ. ಮತ್ತೆ ಯಾವತ್ತು ಇವರು ಪದಗ್ರಹಣ ಸ್ವೀಕರಿಸ್ತಾರೆ? ಇವತ್ತು ಇಲ್ಲಿ ಗುರುಗಳ ಹತ್ರ ಬರ್ತಾರೆ ದರ್ಶನಕ್ಕೆ. ಇವರು ಯಾವತ್ತು ಡೇಟ್ ಕೊಡ್ತಾರೋ ಅವತ್ತು ಅವರು ಪದಾರ್ಪಣೆ ಮಾಡ್ತಾರೆ. ಅಂದರೆ ಒತ್ತಾಯಪೂರ್ವಕವಾಗಿ ಒಂದು ರಾಜೀನಾಮೆ ಪಡೆದಿದೆ ಹೈಕಮಾಂಡ್ ಅಂತ ಅನ್ಸುತ್ತೆ. ಇಲ್ಲ, ಅವರೇ ಮೊದಲೇ ಏನಾದ್ರು ಇಲ್ಲ ಸಹಿ ಸಂಗ್ರಹ ಮಾಡೋಂಥದ್ದೇನಿಲ್ಲ. ಕೆಲವರು ಯಾರು ಅಭಿಪ್ರಾಯಪಟ್ಟರು ಶಾಸಕರುಗಳು, ಅದಕ್ಕೆ ಅವರು CM ಒಪ್ಪಲಿಲ್ಲ. ನಾನು ಮಾತು ಕೊಟ್ಟಿದ್ದೆ, ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ ಅಂತೇಳಿ ಸ್ವಯಂ ಇಚ್ಛೆಯಿಂದ ಕೊಟ್ಟಿದ್ದಾರೆ ರಾಜೀನಾಮೆ. ಸಭೆ ಕರೆದಿದೆ ಸರ್, ಯಾವಾಗ? ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಕರಿತೀವಿ ಅಂತ ಹೇಳಿದ್ದಾರೆ. ನಮಗಿನ್ನು ಯಾವುದೂ ಫೋನ್ ಬಂದಿಲ್ಲ ಶಾಸಕರುಗಳಿಗೆ. ಬಂದರೆ ಹೋಗ್ತೀವಿ. ಸರ್, ತಾವು ಸೀನಿಯರ್ ಇದ್ದೀರಿ, ನಿಮ್ಗೇನಾದ್ರು ಸ್ಥಾನಮಾನ? ನನಗೆ 4 ಬಾರಿ ಶಿವಮೊಗ್ಗ ಜಿಲ್ಲೆ ನಾನೇ ಸೀನಿಯರು, 4ನೇ ಬಾರಿ ಗೆದ್ದಿರೋದು. ಹೋದ ಸಲ ಫಸ್ಟ್ ಟರ್ಮ್ನಲ್ಲೇ ಕೊಡಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ಕೊಡಲಿಲ್ಲ. ಮಧು ಬಂಗಾರಪ್ಪ JDS-ಇಂದ ಬಂದವರು, ಮತ್ತು 2ನೇ ಸಲ MLA ಆದರು. ಗೋಪಾಲ್ ಕೃಷ್ಣ 3ನೇ ಸಲ, ನಾನು 4ನೇ ಸಲ ಕಾಂಗ್ರೆಸ್ಸಿಗೆ ನಿಷ್ಠೆಯಿಂದ ಇದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ. 2013ರಲ್ಲಿ ನನಗೆ ಟಿಕೆಟನ್ನು ಸಿಟ್ಟಿಂಗ್ MLA ಬಿಟ್ಟು ಬೇರೆ ಇಬ್ರಾಹಿಮಿಗೆ ಕೊಟ್ಟರು. ಅವನು ನಿಂತ ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡು ಹೊರತು ಬೇರೆ ಪಾರ್ಟಿ ಹೋಗಲಿಲ್ಲ. ಸೆಕೆಂಡ್ ಪ್ಲೇಸ್ ಬಂದು ನಾನು ಸೋತೆ. ಹಾಗಾಗಿ ಪಕ್ಷದ ನಿಷ್ಠೆ ಪ್ರಾಮಾಣಿಕ ಹೋಗಿದ್ದೀನಿ. ನನಗೆ ಇವತ್ತು ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ಆ ಸೀನಿಯರ್ಗೆ ಹಿರಿತನದ ಆಧಾರದ ಮೇಲೆ ನನ್ನನ್ನು ಗುರುತಿಸಿ ಶಾಸಕ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಯಾವ ಖಾತೆ ಮೇಲೆ ಇಂಟ್ರೆಸ್ಟ್ ಇದೆ ಸರ್ ತಮ್ಮದು? ಯಾವ ಖಾತೆ ಯಾವ್ದಾರು ಕೊಟ್ಟರೆ ಮಂತ್ರಿಗಿರಿ ಕೊಟ್ಟರೆ ಸಾಕು. ಫಸ್ಟು ಯಾವ ಮಂತ್ರಿಗಿರಿ ಕೊಟ್ಟರು ಪೂರೈಸುವಂಥ ಶಕ್ತಿ ಇದೆ, ಪೂರೈಸ್ತೀನಿ. ಸರ್, ಈಗ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗ್ತಾರೆ, ಮುಂದಿರುವಂಥ ಸವಾಲುಗಳು ಏನೇನಿದೆ ಸರ್? ಫಸ್ಟ್ ಕಾರ್ಪೊರೇಷನ್ ಎಲೆಕ್ಷನ್ನು, ಆಮೇಲೆ ಮೇಕೆದಾಟು, ಆಮೇಲೆ ಇನ್ನೂ 5 ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡು ಹೋಗುವಂಥದ್ದು, ಮತ್ತು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿ ಹೊರಗಡೆ ದೇಶದಿಂದ ಬಂದು ಬಂಡವಾಳ ಹೂಡಿಸಿ ಯುವಕರಿಗೆ ಕೆಲಸ ಕೊಡಿಸುವಂಥದ್ದು, ಎಲ್ಲ ಡ್ಯಾಮ್ಗಳನ್ನು ಸುರಕ್ಷಿತವಾಗಿ ಯಾವ ರೀತಿ ಕಾಪಾಡಬೇಕು ಅದು ಕಾಪಾಡುವಂಥದ್ದು, ರೈತರ ಸಮಸ್ಯೆ ಬಗೆಹರಿಸುವಂಥದ್ದು, ಕಾರ್ಮಿಕರ ಹಿತವನ್ನು ಕಾಪಾಡೋದು, ಮಹಿಳೆಯರ ಉದ್ಧಾರಕ್ಕೋಸ್ಕರ ಕಾರ್ಯಕ್ರಮ ಮಾಡೋದು, ಯುವಕರಿಗೆ ಒಳ್ಳೆ ಕೆಲಸ ಸಿಗುವಂಥ ಕೆಲಸವನ್ನು ಮಾಡುವಂಥದ್ದು, ಮತ್ತು ಇನ್ನು 10 ಹಲವಾರು ಯೋಜನೆಗಳು ಅವರಿದೆ. ಅವ್ರದ್ದೇ ಆದ ಒಂದು ಅನುಭವದಲ್ಲಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ, ಅದ್ರಾಗೇನು ಅನುಮಾನ ಇಲ್ಲ. ಅಷ್ಟು ಈಸಿಯಾಗಿರುತ್ತಾ DK ಶಿವಕುಮಾರ್ ಅವರ 2 ವರ್ಷದ ಹಾದಿ ಸರ್, ಅವ್ರಿಗೆ 40 ವರ್ಷದ ಅನುಭವ ಇದೆ, 9 ಬಾರಿ ಮಂತ್ರಿ ಆಗಿದ್ದಾರೆ. ಅವರಿಗೆ ಅನುಭವದ ಬಗ್ಗೆ ಕೊರತೆ ಏನಿಲ್ಲ, ಸಾಕಷ್ಟು ಅನುಭವ ಇದೆ. ಅದ್ರ ಬಗ್ಗೆ ನಾವು ಏನು ಹೇಳೋಂಥದ್ದೇ ಇಲ್ಲ. ಈ ರಾಜ್ಯ ಜನತೆ ಗೊತ್ತಿದೆ, ಅವರಿಗೆ ಅನುಭವ ಜಾಸ್ತಿ ಇದೆ. ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾರೆ, ರಾಜ್ಯವನ್ನು ಒಂದು ಸುಂದರವಾದ ರಾಜ್ಯವನ್ನಾಗಿ ಮಾಡ್ತಾರೆ, ಅದ್ರಿಗೆ ಯಾವುದೇ ಅನುಮಾನ ಇಲ್ಲ. ಸರ್, ದಲಿತರಿಗೆಲ್ಲ ಒಂದು ಕಡೆ ಅನುಮಾನ ಅನ್ಯಾಯ ಆಗುವಂಥ ಕೆಲಸ ಆಯಿತು ಒಂದು ಸರ್ಕಾರದಲ್ಲಿ ಇಲ್ಲ, ಆ ಥರ ಏನಿಲ್ಲ. ಮುಂದೆ ಹೈಕಮಾಂಡ್ ಹಿಂದೆ ಮಾತು ಕೊಟ್ಟಿದ್ರು, ಅರ್ಧ ಪೀರಿಯಡ್ ನೀವು ಅರ್ಧ ಪೀರಿಯಡ್ ನಾವು ಅಂತ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಜಾತಿ ಗೀತಿ ಇಲ್ಲ. ನಮ್ಮ ಕಾಂಗ್ರೆಸ್ನಲ್ಲಿ ಜಾತಿ ಇಲ್ಲ. ದಲಿತರ ಪರವಾಗಿ ಇರ್ತದೆ ಅಂತ ದಲಿತರನ್ನ CM ಮಾಡಲಿಕ್ಕೆ ಯಾಕೆ ಮುಂದಾಗಲಿಲ್ಲ ಅಂತ ಅದು ಹೈಕಮಾಂಡಿಗೆ ಕೇಳಬೇಕು ನೀವು. ಓಕೆ, ಥ್ಯಾಂಕ್ ಯು.